ಮನುಷ್ಯನ ದೇಹಕ್ಕೆ ಬಹಳ ಅತ್ಯಗತ್ಯ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅವಶ್ಯ ಕೂಡ. ದಿನದಲ್ಲಿ ಕನಿಷ್ಠ 7 ಗಂಟೆಗಳ ದೀರ್ಘ ಹಾಗೂ ನೆಮ್ಮದಿಯ ನಿದ್ರೆ ಮಾಡುವ ವ್ಯಕ್ತಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಆದರೆ ನೀವು ನಿದ್ದೆ ಮಾಡುವ ಬಟ್ಟೆಯಿಲ್ಲದೆ ಮಲಗುವುದರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಎನ್ನುತ್ತಾರೆ ತಜ್ಞರು. ಮಲಗುವಾಗ ಒಳ ಉಡುಪುಗಳನ್ನು ಧರಿಸುವುದನ್ನು ಸಾಮಾನ್ಯವಾಗಿ ಹೆಚ್ಚಿನವರು ಮಾಡುತ್ತಾರೆ. ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಅಲ್ಲದೆ ಕೆಲವರು ರಾತ್ರಿಯಲ್ಲಿ ದಿನವಿಡೀ ಧರಿಸುವ ಅದೇ ಬಟ್ಟೆಗಳನ್ನು ಧರಿಸುತ್ತಾರೆ. ಇದು ಕೂಡ ಒಳ್ಳೆಯ ಅಭ್ಯಾಸವಲ್ಲ ಎಂದು ತಜ್ಞರು ಹೇಳುತ್ತಾರೆ. ವಿಶೇಷವಾಗಿ ಬಿಗಿಯಾದ ಜೀನ್ಸ್ ಧರಿಸಿ ಮಲಗುವುದು ವಿವಿಧ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಅಂತೆಯೇ ಒಳ ಉಡುಪುಗಳ ವಿಷಯದಲ್ಲಿ ಅನೇಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ರಾತ್ರಿ ಮಲಗುವಾಗ ಒಳ ಉಡುಪುಗಳನ್ನು ಧರಿಸುವುದರಿಂದ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ತಜ್ಞರು ಎಚ್ಚರಿಸುತ್ತಾರೆ. ಬೆತ್ತಲೆಯಾಗಿ ಮಲಗುವುದು ಎಂದ ಕೂಡಲೇ ಮುಜುಗರವಾಗುತ್ತಿದೆಯೇ? ಬೆತ್ತಲೆಯಾಗಿ ಮಲಗುವ ಕಲ್ಪನೆಯು ನಾಚಿಕೆ ಪಡುವ ವಿಷಯವಲ್ಲ. ನಮ್ಮ ಬೆಡ್ರೂಮ್ನಲ್ಲಿ ನಾವು ಇಷ್ಟಪಡುವ ರೀತಿಯಲ್ಲಿ ಮಲಗುವುದು ಸಂಪೂರ್ಣವಾಗಿ ವೈಯಕ್ತಿಕವಾಗಿದೆ. ಈ ರೀತಿ ಬೆತ್ತಲೆಯಾಗಿ ಮಲಗುವುದು ತುಂಬಾ ಆರಾಮದಾಯಕ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ದೇಹದ ಉಷ್ಣತೆಯು ಕಡಿಮೆಯಾದಾಗ ಮೆದುಳು ನಿದ್ರೆಗೆ ಸಂಬಂಧಿಸಿದ ಸಂಕೇತಗಳನ್ನು ಕಳುಹಿಸುತ್ತದೆ. ಕಂಫರ್ಟ್ ಇಲ್ಲದೆ ಬಟ್ಟೆ ಹಾಕಿ ಮಲಗುವುದಕ್ಕಿಂತ ಬೆತ್ತಲೆಯಾಗಿ ಮಲಗುವುದು ಎಷ್ಟೋ ಒಳ್ಳೆಯದು. ದೇಹದ ಉಷ್ಣತೆಯು ಕಡಿಮೆಯಾದಂತೆ ತಕ್ಷಣವೇ ನಿದ್ರೆಗೆ ಜಾರಬಹುದು. ಹೀಗಾಗಿ ನಿಮಗೆ ಬೇಗನೆ ನಿದ್ರೆ ಬರಬೇಕೆಂದರೆ ನಿಮ್ಮ ಬೆಡ್ರೂಮ್ನಲ್ಲಿ ಬೆತ್ತಲೆಯಾಗಿ ಮಲಗಿ. ಬೆತ್ತಲೆಯಾಗಿ ಮಲಗುವ ಮೂಲಕ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಬಹುದು. ನಿದ್ರೆಯನ್ನು ಗುಣಮಟ್ಟದ ನಿದ್ರೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಹೆಚ್ಚಾಗಿ ಕನಸು ಕಾಣುತ್ತೇವೆ. ಆದಾಗ್ಯೂ ಇದು ತುಂಬಾ ಶೀತ ಇರುವಾಗ ನಿದ್ರೆಗೆ ಸಹಾಯ ಮಾಡುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಕಂಬಳಿ ಅಡಿಯಲ್ಲಿ ಬೆತ್ತಲೆಯಾಗಿ ಮಲಗುವುದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಬೆತ್ತಲೆಯಾಗಿ ಮಲಗುವುದು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಒಂದು ಅಧ್ಯಯನವು ತೋರಿಸಿದೆ. ದೇಹದ ಮೇಲೆ ಉಂಟಾದ ಸಣ್ಣ ಗಾಯವು ಬಟ್ಟೆ ಹಾಕಿ ಮಲಗುವ ನಿದ್ದೆಗೆ ಹೋಲಿಸಿದರೆ ಬಟ್ಟೆ ಇಲ್ಲದೆ ಮಲಗಿದಾಗ ವೇಗವಾಗಿ ವಾಸಿಯಾಗುತ್ತದೆ. ಬೆತ್ತಲೆಯಾಗಿ ಮಲಗುವುದು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದು. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದರೆ ಎಲ್ಲ ಒತ್ತಡ, ಚಿಂತೆಗಳು ಮಾಯವಾಗಿ ಎದ್ದ ನಂತರ ಖುಷಿಯಾಗಿರುತ್ತೀರಿ. ಪುರುಷರಲ್ಲಿ ವೃಷಣಗಳ ಮೇಲೆ ಹೆಚ್ಚಿದ ಒತ್ತಡ ಮತ್ತು ಉಷ್ಣತೆಯು ಅವರ ವೀರ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಂಗಾತಿಯೊಂದಿಗೆ ಸಂಭೋಗಿಸುವಾಗ ಒಳಉಡುಪು ಇಲ್ಲದೆ ಮಲಗುವುದರಿಂದ ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸಬಹುದು. ಸಾಕಷ್ಟು ನಿದ್ರೆ ಸಿಗುವುದರಿಂದ ಚರ್ಮದ ಕೋಶಗಳನ್ನು ಸರಿಪಡಿಸಲು ಮತ್ತು ಪುನರುತ್ಪಾದಿಸಲು ದೇಹಕ್ಕೆ ಅನುವಾಗುತ್ತದೆ. ನಿದ್ರೆಯ ಸಮಯದಲ್ಲಿ ನಿಮ್ಮ ದೇಹವು ಕಾಲಜನನ್ನು ಉತ್ಪಾದಿಸುತ್ತದೆ. ಇದು ಚರ್ಮವನ್ನು ದೃಢವಾಗಿ ಮತ್ತು ಸ್ಥಿತಿಸ್ಥಾಪಕವಾಗಿಡಲು ಸಹಾಯ ಮಾಡುತ್ತದೆ. ನೀವು ಬೆತ್ತಲೆಯಾಗಿ ಮಲಗಿದಾಗ ಚರ್ಮಕ್ಕೆ ಉತ್ತಮವಾಗಿ ಉಸಿರಾಡಲು ಅನುವಾಗುತ್ತದೆ. ಮೊಡವೆ ಮತ್ತು ಡರ್ಮಟೈಟಿಸ್ನಂತಹ ಚರ್ಮದ ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಬದ್ಧತೆಗಳಿರುವುದರಿಂದ ಅವರು ಪೂರ್ಣ ಬಟ್ಟೆಗಳನ್ನು ಧರಿಸುತ್ತಾರೆ. ಪ್ಯಾಡ್ಗಳನ್ನು ಅವಧಿಯ ಸಮಯದಲ್ಲಿ ಮತ್ತು ದಟ್ಟವಾದ ಒಳ ಉಡುಪುಗಳಲ್ಲಿ ಧರಿಸಲಾಗುತ್ತದೆ. ಆದ್ದರಿಂದ ಅವು ಆ ಪ್ರದೇಶದಲ್ಲಿ ತೇವವಾಗುತ್ತವೆ. ಇದು ಯೀಸ್ಟ್ ಸೋಂಕಿನ ಅಪಾಯಕ್ಕೆ ಕಾರಣವಾಗಬಹುದು. ಸಾಂದರ್ಭಿಕವಾಗಿ ಮಹಿಳೆಯರಿಗೆ ಒಳಉಡುಪುಗಳಿಲ್ಲದೆ ಮಲಗುವುದರಿಂದ ಉತ್ತಮ ಆರೋಗ್ಯ ಪ್ರಯೋಜನಗಳಿವೆ ಎಂದು ಹೇಳಲಾಗುತ್ತದೆ. ಇನ್ನು ಇವಲ್ಲದೆ ಕ್ಯಾಲೋರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು, ಟೈಪ್ 2 ಮಧುಮೇಹವನ್ನು ನಿಯಂತ್ರಿಸಲು ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ಬಟ್ಟೆ ಇಲ್ಲದೆ ಮಲಗುವುದು ಕೂಡ ಸಹಾಯ ಮಾಡುತ್ತವೆ ಎಂದು ಅಧ್ಯಯನಗಳು ತೋರಿಸುತ್ತವೆ.
ಬಿಗಿಯಾದ ಒಳ ಉಡುಪುಗಳನ್ನು ಧರಿಸುವುದರಿಂದ ಪುರುಷರು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ವಿಶೇಷವಾಗಿ ಅತಿಯಾದ ಶಾಖದಿಂದಾಗಿ ವೀರ್ಯಾಣು ಕೋಶಗಳಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಗಳಿವೆ. ಈ ಸಂದರ್ಭದಲ್ಲಿ ಬೆವರುವುದರಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಒಳ ಉಡುಪುಗಳಿಲ್ಲದೆ ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳುವಂತೆ ಸೂಚಿಸಲಾಗುತ್ತದೆ. ತಜ್ಞರ ಪ್ರಕಾರ ರಾತ್ರಿ ಸಮಯದಲ್ಲಿ ಬಟ್ಟೆಗಳಿಲ್ಲದೆ ಮಲಗುವುದು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರವಲ್ಲದೆ ಮಾನಸಿಕ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒಳ ಉಡುಪುಗಳಿಲ್ಲದೆ ಮಲಗುವುದು ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ನಿದ್ರಾಹೀನತೆಯ ಸಮಸ್ಯೆಯನ್ನು ದೂರವಿಡಲು ಇದು ತುಂಬಾ ಉಪಯುಕ್ತವಾಗಿದೆ. ಒತ್ತಡವನ್ನು ಕಡಿಮೆ ಮಾಡುವುದು ಬೆತ್ತಲೆಯಾಗಿ ಮಲಗುವ ಮತ್ತೊಂದು ಗಮನಾರ್ಹ ಪ್ರಯೋಜನ. ಬರೀ ಚರ್ಮದ ಮೇಲೆ ಮೃದುವಾದ ಹಾಸಿಗೆಯು ನಿಮಗೆ ಆರಾಮ ಮತ್ತು ವಿಶ್ರಾಂತಿಯ ಭಾವನೆಗಳನ್ನು ನೀಡುತ್ತದೆ. ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡಲು ಕೂಡ ಇದು ಉತ್ತಮ ಮತ್ತು ಶಾಂತತೆಯ ಭಾವವನ್ನು ಉತ್ತೇಜಿಸುತ್ತದೆ. ಬೆತ್ತಲೆಯಾಗಿ ಮಲಗುವುದು ನಿಮ್ಮ ದೇಹದ ಉಷ್ಣತೆಯನ್ನು ತಂಪಾಗಿರಿಸುತ್ತದೆ. ಇದು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಬಿಗಿಯಾದ ಒಳ ಉಡುಪು ಅಥವಾ ಪೈಜಾಮಾಗಳನ್ನು ಧರಿಸುವುದರಿಂದ ಜನನಾಂಗದ ಪ್ರದೇಶದಲ್ಲಿ ಬೆಚ್ಚಗಿನ ತೇವಾಂಶದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಬ್ಯಾಕ್ಟೀರಿಯಾ ಮತ್ತು ಯೀಸ್ಟ್ನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಬ್ಯಾಕ್ಟೀರಿಯಾದ ಯೋನಿನೋಸಿಸ್ ಅಥವಾ ಯೀಸ್ಟ್ ಸೋಂಕಿನಂತಹ ಸೋಂಕುಗಳಿಗೆ ಕಾರಣವಾಗಬಹುದು. ರಾತ್ರಿಯಲ್ಲಿ ಬಟ್ಟೆ ಧರಿಸಿ ಮಲಗುವುದು ಜನನಾಂಗದ ನಯಗೊಳಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಜನನಾಂಗದ ಆರೋಗ್ಯವನ್ನು ಸುಧಾರಿಸುತ್ತದೆ. ಮಹಿಳೆಯರು ಬ್ರಾ ಧರಿಸಿ ಮಲಗುವುದು ಸೂಕ್ತವಲ್ಲ ಎಂದು ತಜ್ಞರು ಹೇಳುತ್ತಾರೆ. ವಿಶೇಷವಾಗಿ ರಾತ್ರಿಯಲ್ಲಿ ಬಿಗಿಯಾದ ಬ್ರಾಗಳನ್ನು ತೆಗೆಯದೆಯೇ ಮಲಗುವುದರಿಂದ ಸರಿಯಾದ ರಕ್ತ ಪರಿಚಲನೆ ಉಂಟಾಗುವುದಿಲ್ಲ. ಇದು ಹೈಪರ್ ಪಿಗ್ಮೆಂಟೇಷನ್ಗೆ ಕಾರಣವಾಗುವ ಸಾಧ್ಯತೆಗಳಿವೆ. ಮೆಲನಿನ್ ಅಧಿಕವಾಗಿರುವುದರಿಂದ ಇದು ಸಂಭವಿಸುತ್ತದೆ. ಅದಕ್ಕಾಗಿಯೇ ಸಡಿಲವಾದ ಒಳ ಉಡುಪುಗಳನ್ನು ಸಾಧ್ಯವಾದಷ್ಟು ಬಳಸುವುದು ಅಥವಾ ಬಟ್ಟೆ ಧರಿಸದೆಯೇ ಮಲಗುವುದು ಸೂಕ್ತ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ನಡೆದುಕೊಳ್ಳುವಂತಹ ಸಾಕಷ್ಟು ವಿಚಾರಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಅಳೆಯಬಹುದಾಗಿದೆ. ಸಾಮಾನ್ಯವಾಗಿ ಮಲಗುವ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿರುವಂತಹ ಬಟ್ಟೆಯನ್ನು ನಾವು ಧರಿಸುತ್ತೇವೆ. ಆದರೆ ಕೆಲವು ರಾಶಿಯ ಪುರುಷ ಮತ್ತು ಸ್ತ್ರೀಯರು ಮಲಗುವ ಸಂದರ್ಭದಲ್ಲಿ ವಿವಸ್ತ್ರರಾಗಿ, ಅಂದರೆ ಯಾವುದೇ ಬಟ್ಟೆಯನ್ನು ಧರಿಸದೆ ಮಲಗುತ್ತಾರೆ. ಈ ರೀತಿ ಮಲಗುವುದಕ್ಕೆ ಈ ರಾಶಿಯವರಿಗೆ ಅವರದ್ದೇ ಆದಂತಹ ಸಾಕಷ್ಟು ವಿಭಿನ್ನ ಕಾರಣಗಳಿರುತ್ತವೆ. ಕೆಲವೊಮ್ಮೆ ಹವಾಮಾನದ ಕಾರಣದಿಂದಾಗಿ ಈ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ, ಹಾಗೂ ಇನ್ನು ಕೆಲವು ಬಾರಿ ಅವರದ್ದೇ ಆಗಿರುವಂತಹ ಅಭ್ಯಾಸಗಳು ಕೂಡ ಇದಕ್ಕೆ ಕಾರಣವಾಗಿರಬಹುದು. ಹಾಗಾದರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಅಂತಹ ರಾಶಿಯವರು ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿ. ಮಿಥುನ ರಾಶಿಯವರು ಮಲಗುವ ಸಂದರ್ಭದಲ್ಲಿ ಮೈತುಂಬ ಬಟ್ಟೆಯನ್ನು ಧರಿಸಿ ಮಲಗುವುದನ್ನು ಅಷ್ಟೊಂದು ಹೆಚ್ಚಾಗಿ ಇಷ್ಟಪಡುವುದಿಲ್ಲ. ಮಿಥುನ ರಾಶಿಯವರು ಚಂಚಲತೆ ಮತ್ತು ಚಾಕಚಕ್ಯತೆಯುಳ್ಳ ರಾಶಿ. ಇದು ಕೆಲವೊಮ್ಮೆ ಆಳವಾದ ಹಾಗೂ ಶಾಶ್ವತವಾದ ಸಂಬಂಧವನ್ನು ರೂಪಿಸುವಲ್ಲಿ ಸಮಸ್ಯೆಯನ್ನುಂಟು ಮಾಡುತ್ತದೆ. ಹಾಗಾಗಿ ಗಾಳಿಯ ಅಂಶವನ್ನು ಪ್ರತಿನಿಧಿಸುವ ರಾಶಿಗಳೊಂದಿಗೆ ಉತ್ತಮವಾಗಿ ಬೆರೆಯುತ್ತಾರೆ. ಜೊತೆಗೆ ಬೆಂಕಿಯ ಅಂಶವನ್ನು ಸೂಚಿಸುವ ರಾಶಿಗಳೊಂದಿಗೂ ಜೀವನೋತ್ಸಾಹವನ್ನು ಹಂಚಿಕೊಳ್ಳುತ್ತಾರೆ. ಮಿಥುನ ರಾಶಿಯವರು ತುಂಬಾ ಕುತೂಹಲ ಮತ್ತು ಮುಕ್ತ ಮನಸ್ಸಿನವರು. ಯಾವಾಗಲೂ ಹೊಸ ಅನುಭವಗಳನ್ನು ಬಯಸುತ್ತಾರೆ. ಈ ಪರಿಶೋಧನೆಯ ಪ್ರಜ್ಞೆ ಅವರ ಕನಸಿನ ಕ್ಷೇತ್ರಕ್ಕೆ ವಿಸ್ತರಿಸುತ್ತದೆ. ಅಲ್ಲಿ ಈ ರಾಶಿಚಕ್ರ ಚಿಹ್ನೆಯವರು ಲೈಂಗಿಕ ಕಲ್ಪನೆಗಳು ಸೇರಿದಂತೆ ವಿವಿಧ ಕಲ್ಪನೆಗಳನ್ನು ಹೊಂದಿರಬಹುದು. ಅವರ ಕ್ರಿಯಾಶೀಲ ಮನಸ್ಸು ಮತ್ತು ಮಾನಸಿಕ ಪ್ರಚೋದನೆಗಾಗಿ ಅವರು ಲೈಂಗಿಕ ಕನಸುಗಳನ್ನು ಕಾಣುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೂ ಇದು ಅವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರವಾಗಿ ಕಾಣಿಸಿಕೊಳ್ಳುತ್ತದೆ.
ಮಿಥುನ ರಾಶಿಯವರು ದಿನವಿಡೀ ನೂರಾರು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಹೀಗಾಗಿ ಅವರು ಮಲಗುವ ಸಂದರ್ಭ ಬಂದಾಗ ಸಾಕಷ್ಟು ಸುಸ್ತಾಗಿದ್ದಾರೆ. ಈ ಕಾರಣಕ್ಕಾಗಿ ಮಿಥುನ ರಾಶಿಯವರು ನೇರವಾಗಿ ಹೋಗಿ ತಮ್ಮ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಉತ್ತಮ ನಿದ್ರೆಯನ್ನು ಬಯಸುತ್ತಾರೆ. ಇನ್ನು ಮಲಗುವ ಸಂದರ್ಭದಲ್ಲಿ ಮಲಗುವಂತಹ ಸಮಯದ ಬಟ್ಟೆಗಳನ್ನು ಧರಿಸುವುದಕ್ಕಿಂತ ಯಾವುದೇ ಬಟ್ಟೆ ಇಲ್ಲದೆ ಉತ್ತಮ ನಿದ್ರೆಯನ್ನು ಪಡೆದುಕೊಳ್ಳುವುದಕ್ಕೆ ಅವರು ಉತ್ಸುಕರಾಗಿರುತ್ತಾರೆ ಎಂದು ಹೇಳಬಹುದಾಗಿದೆ. ಇವರು ಇಂದ್ರಿಯ ಆಸೆಗಳ ಬಗ್ಗೆ ಉತ್ಸುಕರಾಗಿರುತ್ತಾರೆ. ಅವರ ದೈಹಿಕ ಆಸೆಗಳನ್ನು ಅವರು ಹೆಚ್ಚು ಗೌರವಿಸುತ್ತಾರೆ. ಈ ಗುಣಲಕ್ಷಣಗಳು ಅವರ ಕನಸಿನ ಜೀವನದಲ್ಲಿ ಪ್ರತಿಫಲಿಸಬಹುದು. ಸಾಕಷ್ಟು ಸಮಯದಲ್ಲಿ ಬೇರೆಯವರು ತಾವು ಈ ರೀತಿ ವಸ್ತ್ರ ಇಲ್ಲದೆ ಮಲಗಿರುವಾಗ ತಮ್ಮ ಕೋಣೆಗೆ ಯಾರಾದರೂ ಬರಬಹುದು ಎನ್ನುವಂತಹ ಯೋಚನೆಯಲ್ಲಿ ಇದ್ದರೆ, ಇತ್ತ ಮಿಥುನ ರಾಶಿಯವರು ಮಾತ್ರ ತಮಗೆ ಸಿಗಬೇಕಾಗಿರುವಂತಹ ಉತ್ತಮ ನಿದ್ರೆಯ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡುತ್ತಾರೆ. ಕಟಕ ರಾಶಿ. ಕಟಕ ರಾಶಿಯವರು ಹೆಚ್ಚು ಇಂದ್ರಿಯ ಸ್ವಭಾವದವರು. ಈ ರಾಶಿಯು ಎಡಿ ಮತ್ತು ನೀರಿನಿಂದ ಕೂಡಿರುತ್ತದೆ. ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಅಂದರೆ ತಂಪಾದ ಗ್ರಹ. ಹತ್ತಿಯ ತೆಳುವಾದ ಬಟ್ಟೆಯನ್ನು ಇಷ್ಟಪಡುತ್ತಾರೆ. ಇತರರನ್ನು ತಮ್ಮ ಮೋಹದ ಸೆಳೆತದಿಂದ ಮೆಚ್ಚಿಸುತ್ತಾರೆ. ವಿವಿಧ ಸ್ಥಳಗಳಿಗೆ ಹೋಗಲು, ಜೀವನದಲ್ಲಿ ವಿವಿಧ ಕ್ಷೇತ್ರಗಳ ಜನರನ್ನು ಭೇಟಿ ಮಾಡುವ ಅವಕಾಶಗಳನ್ನು ಪಡೆಯುವುದರಿಂದ ಸಾಕಷ್ಟು ಪ್ರಯಾಣವನ್ನು ಇಷ್ಟಪಡುತ್ತಾರೆ. ಇವರು ಎಲ್ಲರೊಂದಿಗೆ ಸುಲಭವಾಗಿ ಹೊಂದಿಕೊಳ್ಳಬಲ್ಲರು, ಏಕೆಂದರೆ ಇವರ ಸಂಭಾಷಣೆಯ ಶೈಲಿ ಅತ್ಯುತ್ತಮವಾಗಿರುತ್ತದೆ ಹಾಗೂ ವಿಶಾಲ ಮನಸ್ಸಿನವರಾಗಿರುತ್ತಾರೆ. ಇವರು ತಮಗೆ ಬೇಕಿರುವುದನ್ನು ಪಡೆಯಲು ಯಶಸ್ವಿಯಾಗುವರು. ಇವರು ಇಂದ್ರಿಯ ಆಸೆಗಳ ಬಗ್ಗೆ ಉತ್ಸುಕರಾಗಿರುತ್ತಾರೆ. ಅವರ ದೈಹಿಕ ಆಸೆಗಳನ್ನು ಅವರು ಹೆಚ್ಚು ಗೌರವಿಸುತ್ತಾರೆ. ಕರ್ಕಾಟಕ ರಾಶಿಯವರ ಹೊಟ್ಟೆ ಬಲು ಸುಂದರ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದೇ ದಿರಿಸನ್ನು ಇವರು ಧರಿಸಿದರೂ ಹೊಟ್ಟೆ ಮಾತ್ರ ಆಕರ್ಷಕವಾಗಿ ಕಾಣುತ್ತದೆ. ಹೀಗಾಗಿಯೇ ಇವರು ಸೇವಿಸುವ ಆಹಾರದಲ್ಲಿ ಬಹಳ ಕಟ್ಟುನಿಟ್ಟು. ಈ ರಾಶಿಯವರು ಬಲವಾದ ಲೈಂಗಿಕ ಶಕ್ತಿಯನ್ನು ಹೊಂದಿರುತ್ತಾರೆ. ಲೈಂಗಿಕ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಇಚ್ಛೆಯನ್ನು ಹೊಂದಿರುತ್ತಾರೆ. ಸಾಹಸಮಯ ಮತ್ತು ಸ್ವತಂತ್ರ ಮನೋಭಾವದ ವ್ಯಕ್ತಿಗಳು. ಅವರು ತಮ್ಮ ಜೀವನದಲ್ಲಿ ಪರಿಶೋಧನೆ ಮತ್ತು ಹೊಸ ಅನುಭವಗಳ ಬಲವಾದ ಬಯಕೆಯನ್ನು ಹೊಂದಿರುತ್ತಾರೆ. ಇವರ ಅಹಂಗೆ ಹಾನಿಯಾಗದೇ ಇರುವಂತೆ ಇವರು ಹಾಸಿಗೆಯಲ್ಲಿ ಎಲ್ಲವನ್ನೂ ನೀಡುವರು. ಇವರು ರಾಶಿಯಲ್ಲಿ ಕಟಕ ಮತ್ತು ಇದನ್ನು ದಾರಿ ತಪ್ಪದಂತೆ ತಡೆಯಲು ಸರಿಯಾಗಿ ಪಳಗಿಸಬೇಕು. ಆದರೆ ಇವರು ತುಂಬಾ ಆಕರ್ಷಕವಾಗಿರುವರು ಮತ್ತು ತಾವು ಬಯಸಿದವರ ಮೇಲೆ ಗುರುತು ಬಿಟ್ಟು ಹೋಗುವರು ಎಂದು ನೆನಪಿರಲಿ. ಇನ್ನು ಬಹಳ ಶಕ್ತಿಯುತರು ಹಾಗೂ ಉತ್ಸಾಹಿಗಳು ಆದ ಈ ರಾಶಿಯವರು ಉನ್ನತ ಮಟ್ಟದ ಲೈಂಗಿಕ ಸುಖವನ್ನು ನೀಡುವರು. ಸೃಜನಶೀಲರು ಹಾಗೂ ಉತ್ಸಾಹಭರಿತರಾದ ಇವರು ಹೊಸ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಹಾಸಿಗೆಯಲ್ಲಿ ಹೊಸ ನೋಟವನ್ನು ನೀಡುವರು. ಈ ರಾಶಿಯ ಜನರಿಗೆ ಮಲಗುವ ಸಂದರ್ಭದಲ್ಲಿ ಮೈತುಂಬ ಬಟ್ಟೆಯನ್ನು ಧರಿಸಿ ಮಲಗುವುದನ್ನು ಅಷ್ಟೊಂದು ಹೆಚ್ಚಾಗಿ ಇಷ್ಟಪಡುವುದಿಲ್ಲ. ಇವರು ತಾವು ಪ್ರೀತಿಸುವ ಜನರಿಗೆ ಅಧಿಕ ಕಾಳಜಿ, ಪ್ರೀತಿ ಹಾಗೂ ದಯೆಯನ್ನು ತೋರಿಸುತ್ತಾರೆ. ಕುಟುಂಬದ ಆಗು ಹೋಗುಗಳ ಬಗ್ಗೆ ಹೆಚ್ಚಿನ ಕಾಳಜಿ ತೋರುವ ಮೂಲಕ ಸಂಸಾರವನ್ನು ಖುಷಿಯಲ್ಲಿ ಇಡಲು ಪ್ರಯತ್ನಿಸುತ್ತಾರೆ. ಕುಟುಂಬದ ಸಂತೋಷ ಮತ್ತು ತೃಪ್ತಿಗಾಗಿ ಸಾಕಷ್ಟು ಕಾಳಜಿ ಹಾಗೂ ಕಾರ್ಯವನ್ನು ನಿರ್ವಹಿಸುವರು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಮನೋಭಾವನೆಯ ಪ್ರಕಾರ ಯಾವುದೇ ವಸ್ತ್ರ ಇಲ್ಲದೆ ನಿರಾಳವಾಗಿ ಮಲಗುವುದು ಅವರಿಗೆ ತುಂಬಾ ಇಷ್ಟವಾದ ವಿಷಯ. ಇವರು ಸ್ವಭಾವತಃ ಅತ್ಯಂತ ಪ್ರಣಯ ಪೂರಕ ಪ್ರವೃತ್ತಿಯವರಾಗಿರುತ್ತಾರೆ. ಇವರ ದೇಹ ಮತ್ತು ಮನಸ್ಸಿನಲ್ಲಿ ಲೈಂಗಿಕತೆ ಇರುವುದು. ಹಾಸಿಗೆಯಲ್ಲಿ ಏನು ನಡೆಯಿತು ಎನ್ನುವುದನ್ನು ಇವರು ವಿಶ್ಲೇಷಿಸುವರು ಮತ್ತು ಲೈಂಗಿಕ ತಂತ್ರ ಹಾಗೂ ತಮ್ಮ ಲೈಂಗಿಕ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂದು ಇವರು ಚಿಂತಿಸುವರು. ಇವರು ಮಾಡುವಂತಹ ಕೆಲಸದ ಬಗ್ಗೆ ಪ್ರಶಂಸೆ ಮಾಡಬೇಕು. ಇಲ್ಲವಾದಲ್ಲಿ ಇವರಿಗೆ ಅತೃಪ್ತ ಭಾವನೆ ಬರುವುದು. ಮಲಗುವಾಗ ಬಟ್ಟೆ ಇಲ್ಲದೆ ಮಲಗುವುದರ ಕಾರಣದಿಂದಾಗಿ ಚರ್ಮಗಳು ಕೂಡ ಉತ್ತಮವಾಗಿ ಉಸಿರಾಡಬಹುದು ಎನ್ನುವುದು ಅವರ ಯೋಚನೆಯಾಗಿರುತ್ತೆ.
ವಿಶೇಷವಾಗಿ ತಮ್ಮ ಸಂಗಾತಿಯ ಜೊತೆಗೆ ಕೂಡ ವೃಶ್ಚಿಕ ರಾಶಿಯವರು ಈ ರೀತಿ ಮಲಗುವುದನ್ನು ಇಷ್ಟಪಡುತ್ತಾರೆ. ಇಬ್ಬರ ನಡುವೆಯೂ ಉತ್ತಮ ಸ್ನೇಹ ಭಾವನೆಗಳು ಇರುತ್ತವೆ. ಹಾಗಾಗಿ ಪರಸ್ಪರ ಪ್ರೇಮಿಗಳಂತೆ ವಿಶ್ವಾಸಾರ್ಹರಾಗಿರುತ್ತಾರೆ. ಇವರ ನಡುವೆ ನಂಬಿಕೆಯು ಬಲವಾದ ಬಂಧವನ್ನು ರೂಪಿಸುತ್ತದೆ. ಇವರ ನಡುವೆ ಇರುವ ಪ್ರೀತಿ, ನಂಬಿಕೆ ಹಾಗೂ ತ್ಯಾಗದ ಮನೋಭಾವವು ಅವರ ಸಂಬಂಧವನ್ನು ಬಲಪಡಿಸುವುದು ಜೊತೆಗೆ ಹೆಚ್ಚು ಗಂಭೀರ ಮಟ್ಟಕ್ಕೆ ಬೆಳೆಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಈ ರೀತಿ ಮಲಗುವಂತಹ ಅಭ್ಯಾಸವನ್ನು ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಇವರ ಸಂಬಂಧಗಳು ಪ್ರಾಮಾಣಿಕತೆ, ವಿಶ್ವಾಸ, ನಿಷ್ಠೆ, ಭಕ್ತಿ ಮತ್ತು ಇಬ್ಬರಿಂದಲೂ ಉತ್ತಮ ಕಾಳಜಿಯ ಆಧಾರದ ಮೇಲೆ ಸೃಷ್ಟಿಯಾಗುವುದು. ಉತ್ತಮ ಬಾಂಧವ್ಯ ಹಾಗೂ ಶಕ್ತಿಯಿಂದ ಜೀವನವನ್ನು ಸಂತೋಷವಾಗಿ ಅನುಭವಿಸುವರು. ಯಾರ ಭಾವನೆಗಳಿಗೂ ಸಹ ನೋವು ಉಂಟಾಗದಂತೆ ಕಾಳಜಿ ವಹಿಸುವರು. ಇವರ ನಡುವೆ ಇರುವ ಹೊಂದಾಣಿಕೆ ಹಾಗೂ ಗೌರವದ ಭಾವನೆಗಳು ಸಂಬಂಧವನ್ನು ದೀರ್ಘಕಾಲ ಉತ್ತಮವಾಗಿರುವಂತೆ ಮಾಡುತ್ತವೆ. ಧನು ರಾಶಿ. ಧನು ರಾಶಿಯವರು ಜಗತ್ತನ್ನು ಅನ್ವೇಷಿಸಲು ಮತ್ತು ಹೊಸ ಜನರನ್ನು ಭೇಟಿ ಮಾಡಲು ಇಷ್ಟಪಡುವ ಸಾಹಸಮಯ ಜೀವಿಗಳು. ಧನು ರಾಶಿಯವರು ಗುರು ಗ್ರಹದಿಂದ ಆಳಲ್ಪಡುತ್ತಾರೆ. ಇವರು ಮುಕ್ತ ಮನಸ್ಸಿನವರು ಮತ್ತು ಉತ್ಸಾಹಭರಿತರಾಗಿದ್ದಾರೆ. ಹೀಗಾಗಿ ಇವರು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸುತ್ತಾರೆ. ಇವರಿದ್ದಲೆಲ್ಲ ಸ್ನೇಹಿತರು ಹಾಗೂ ಆಪ್ತರು ಖುಷಿಯಾಗಿ ಇರುತ್ತಾರೆ. ಇವರು ಯಾರ ಬಳಿಯೂ ಮಾತನಾಡೋದಕ್ಕೆ ಅಂಜಿಕೆ ಪಟ್ಟುಕೊಳ್ಳೋದಿಲ್ಲ. ಸ್ವತಂತ್ರ ಮನೋಭಾವನೆಯನ್ನು ಹೊಂದಿರುವಂತಹ ಧನು ರಾಶಿಯವರು ಕೂಡ ಮಲಗುವಾಗ ಬಟ್ಟೆ ಇಲ್ಲದೆ ಮಲಗುವ ಮನೋಭಾವನೆಯನ್ನು ಹೊಂದಿರುವಂತಹ ರಾಶಿಯವರಲ್ಲಿ ಒಬ್ಬರಾಗಿ ಕಾಣಿಸಿಕೊಳ್ಳುತ್ತಾರೆ. ಇದನ್ನೇ ಅವರು ಪ್ರತಿ ಬಾರಿ ಮಲಗುವ ಸಂದರ್ಭದಲ್ಲಿ ಅಭ್ಯಾಸದ ರೀತಿಯಲ್ಲಿ ಮುಂದುವರಿಸಿಕೊಂಡು ಬರುತ್ತಾರೆ. ಯಾವುದೇ ಬಟ್ಟೆ ಇಲ್ಲದೆ ಮಲಗುವುದನ್ನು ಅವರು ಪ್ರತಿ ಬಾರಿ ಕೂಡ ರಿಫ್ರೆಶ್ ಆಗಿ ಹೊಸ ದಿನದ ಯೋಚನೆಯ ಜೊತೆಗೆ ಎದ್ದೇಳುವುದು ಎಂಬುದಾಗಿ ಭಾವಿಸುತ್ತಾರೆ. ಮನೆಯಲ್ಲಿ ಸಾಮಾನ್ಯವಾಗಿ ಇವರು ಒಂಟಿಯಾಗಿರಲು ತುಂಬಾ ಇಷ್ಟಪಡುತ್ತಾರೆ. ಪ್ರತ್ಯೇಕ ಕೊನೆ ಇರಬೇಕೆಂದು ಬಯಸುವ ಇವರು ಹೆಚ್ಚು ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ವಯಸ್ಸಿಗೆ ಬಂದ ನಂತರ ತಮ್ಮ ಜೀವನ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಆಸೆಯಿಂದ ಇರುತ್ತಾರೆ. ಧನು ರಾಶಿಯವರ ಸೊಂಟವೇ ಆಕರ್ಷಕವಂತೆ. ಅವರು ನಡೆದಾಡುವ ವೇಳೆ ನಡುವೆ ಸುಂದರವಾಗಿ ಕಾಣುತ್ತದೆ ಎನ್ನಲಾಗಿದೆ. ಅವರ ಸೊಂಟದ ಭಾಗಗಳು ಸೊಗಸಾಗಿರುವುದಲ್ಲದೆ ದೇಹ ರಚನೆಯು ನುರಿತ ಆಟಗಾರರಂತೆ ರೂಪುಗೊಂಡಿರುತ್ತದೆ. ಅಷ್ಟರ ಮಟ್ಟಿಗೆ ದೃಢತೆಯನ್ನು ಹೊಂದಿರುತ್ತದೆ. ಧನು ರಾಶಿಯವರ ಹಿಂಭಾಗವು ಸುಂದರವಂತೆ. ಇದಕ್ಕಾಗಿಯೇ ಹೇಳುವುದಿರಬಹುದು, ಕೆಲವರು ಹಿಂಬದಿಯಿಂದ ಬಹಳ ಸುಂದರ ಹಾಗೂ ಆಕರ್ಷಕವಾಗಿ ಕಾಣುತ್ತಿರುತ್ತಾರೆ. ಇವರ ಹಿಂಭಾಗ ಸುಂದರವಾಗಿ ಕಾಣುತ್ತದೆ ಎನ್ನಲಾಗಿದೆ. ಅಲ್ಲದೆ ದೇಹದ ಮೇಲೆ, ಸೌಂದರ್ಯದ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಹೆಚ್ಚು ಉದ್ರೇಕಿಗಳಾಗಿರುತ್ತಾರೆ. ಧನು ರಾಶಿಯವರು ಒಬ್ಬರೇ ಮಲಗುವಾಗಲೂ ಕೂಡ ಬಟ್ಟೆ ಇಲ್ಲದೆ ಮಲಗುತ್ತಾರೆ ಹಾಗೂ ತಮ್ಮ ಸಂಗಾತಿಯ ಜೊತೆಗೆ ಇರುವಾಗಲೂ ಕೂಡ ಇದನ್ನೇ ಅವರು ಮಾಡ್ತಾರೆ. ಹೀಗಾಗಿ ಇದು ಅವರಿಗೆ ಒಂದು ಸ್ವಾಭಾವಿಕ ಕ್ರಿಯೆ ಆಗಿದೆ ಎಂದು ಹೇಳಬಹುದು. ಇವರು ವಿಶ್ವಾಸಾರ್ಹರು, ಏಕೆಂದರೆ ಅವರು ಸ್ವಲ್ಪ ಕಾಳಜಿ ಹೊಂದಿರುವ ವ್ಯಕ್ತಿಗಳು. ತಮ್ಮ ಸುತ್ತಲಿರುವ ಎಲ್ಲರೂ ಚೆನ್ನಾಗಿದ್ದಾರೋ ಇಲ್ಲವೋ ಎಂಬ ಚಿಂತೆ ಅವರನ್ನು ಕಾಡುತ್ತಿರುತ್ತದೆ. ಅವರು ಪ್ರೀತಿಸುವವರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಅವರು ಏನನ್ನು ಬೇಕಾದರೂ ಮಾಡುತ್ತಾರೆ. ಅವರಿಗೆ ಆಸಕ್ತಿ ಇಲ್ಲದಿದ್ದಾಗ ನೀವು ಏನು ಮಾಡಿದರೂ ಪ್ರತಿಕ್ರಿಯಿಸುವುದಿಲ್ಲ. ಧನು ರಾಶಿಯವರು ಯಾವಾಗಲೂ ಕೂಡ ಯಾವುದೇ ಚಿಂತೆ ಇಲ್ಲದೆ ಬಿಂದಾಸಾಗಿ ಜೀವನ ನಡೆಸಬೇಕೆ ಎನ್ನುವಂತಹ ಮನೋಭಾವನೆಯನ್ನು ಹೊಂದಿರುತ್ತಾರೆ. ಹೀಗಾಗಿ ಈ ರೀತಿಯ ಆಲೋಚನೆಗಳು ಅವರಿಗೆ ಆಗಾಗ ಬರುತ್ತವೆ. ಇನ್ನು ಬೆತ್ತಲಾಗಿ ಮಲಗಿರುವ ಸಂದರ್ಭದಲ್ಲಿ ಧನು ರಾಶಿಯವರು ಎಲ್ಲ ನೈಸರ್ಗಿಕ ಅಂಶಗಳಿಂದ ತಮ್ಮ ದೇಹ ಸೆಳೆದುಕೊಳ್ಳಬೇಕು ಎನ್ನುವಂತಹ ಯೋಚನೆಯನ್ನು ಹೊಂದಿರುತ್ತಾರೆ. ಇದು ಮನುಷ್ಯನಲ್ಲಿ ಇರುವಂತಹ ಚಿಂತೆ ಹಾಗೂ ನಿದ್ರಾಹೀನತೆಯನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತದೆ ಎನ್ನುವುದು ಅವರ ನಂಬಿಕೆಯಾಗಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.